ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ಗೆ 3 ಜನ ದೂರುದಾರರು ಈಗಾಗಲೇ ಅರ್ಜಿ ಹಾಕಿದ್ರು. ವಾದ ಪ್ರತಿವಾದಗಳು ಕೂಡ ಆಗಿತ್ತು. ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದಾರೆ ದೂರುದಾರರು. ವಾದ ಪ್ರತಿವಾದ ಕೂಡ ಮುಗಿದಿದೆ. ಆದೇಶವನ್ನ ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಹೈಕೋರ್ಟ್ ತೀರ್ಪು ಏನು ಬರುತ್ತೆ ಅಂತ ನೋಡ್ಕೊಂಡು ಕೊಡೋಣ ಅಂತಂದ್ಬಿಟ್ಟು ಈಗ ನಾಳೆಗೆ ಅದು ನಿಗದಿಯಾಗಿದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಡುವ ಸಾಧ್ಯತೆ ಇದೆ. ಇವತ್ತು ಹೈಕೋರ್ಟ್ ತೀರ್ಪು ಬಂದಿರೋದ್ರಿಂದ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಸೂಚನೆ ಕೊಟ್ಟರೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಅಭಿಪ್ರಾಯ ಪಟ್ಟಿತ್ತು ವಾದ ಪ್ರತಿವಾದಗಳಾದಾಗ. ಏನಂತ, ಹೈಕೋರ್ಟ್ ಏನು ಸೂಚನೆ ಕೊಡುತ್ತೆ ನೋಡೋಣ, ಅದರ ಮೇಲೆ ತೀರ್ಮಾನ ತಗೊಳ್ಳೋಣ ಅಂತ. ಹೈಕೋರ್ಟ್ ಇವಾಗ ರಾಜ್ಯಪಾಲರ ಆದೇಶ ಎತ್ತಿಡಿದಿದೆ, ಮುಖ್ಯಮಂತ್ರಿಗಳ ರಿಟ್ ಅರ್ಜಿ ವಜಾಗೊಳಿಸಿದೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎಫ್ಐಆರ್ ದಾಖಲಿಸಬಹುದು ಅಂದ್ಬಿಟ್ರೆ ಏನಾಗುತ್ತೆ, ಸಂಕಷ್ಟ ಫಿಕ್ಸ್. ಆಗ ಮುಖ್ಯಮಂತ್ರಿಗಳು ವಿಚಾರಣೆಗೆ ಒಳಗಾಗಬೇಕಾಗುತ್ತೆ, ಅವರ ಪತ್ನಿ ವಿಚಾರಣೆಗೆ ಒಳಗಾಗಬೇಕಾಗುತ್ತೆ. ಇನ್ನು ಮುಂದಕ್ಕೆಲ್ಲ ತನಿಖೆಗಳು ಶುರುವಾಗ್ಬಿಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ಹೈಕೋರ್ಟ್ ಆದೇಶಕ್ಕೆ ಕಾಯ್ತಾ ಇತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತಂದರೆ, ಈಗ ನಾಳೆ ಹಾಗಾದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ತೀರ್ಪನ್ನು ಕೊಡಬಹುದು ಅಂತ? ಅರವಿಂದ್, ಏನಂದ್ರೆ ಇವತ್ತಿನ ಹೈಕೋರ್ಟ್ನ ಆದೇಶದಲ್ಲಿ ಒಂದು ಉಲ್ಲೇಖವನ್ನ ಮಾಡಿದರೆ ಇದು ತನಿಖೆಗೆ ಸೂಕ್ತವಾದಂತ ಪ್ರಕರಣ ಅಂತ ಹೇಳಿ, ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಕೂಡ ತಮ್ಮ ಆದೇಶದ ಪ್ರತಿ ಹಿನ್ನೆಲೆಯಲ್ಲಿ ಇದು ನಾಳಿನ ಪಿಸಿಆರ್ ಏನೋ ಅರ್ಜಿ ಆದೇಶ ಏನಿದೆ ಅದಕ್ಕೆ ಬಹುದೊಡ್ಡ ತಿರುವನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೇಳಿಕೊಂಡಿರುವಂತದ್ದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತ ತನಿಖಾ ಸಂಸ್ಥೆಗೆ ತನಿಖೆಯನ್ನ ಕೊಡಬೇಡಿ, ಇದನ್ನ ಸ್ವತಂತ್ರ ತನಿಖಾ ಸಂಸ್ಥೆಗೆ ವಹಿಸ್ಬೇಕು, ಒಂದು ಹೊಸ ತನಿಖಾ ಸಂಸ್ಥೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೋರ್ಟ್ ಒಂದು ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಯನ್ನ ಮಾಡ್ಕೊಂಡ ಬಳಿಕ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿತ್ತು. ಆದ್ರೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇದ್ದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಇಲ್ಲಿ ಅರ್ಜಿ ಇತ್ಯರ್ಥ ಆಗೋ ತನಕ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಗಳಾಗಿರ್ಬೋದು ಅಥವಾ ಆದೇಶವನ್ನ ಹೊರಗಡೆ ಹಾಕಬಾರ್ದು, ಇಲ್ಲಿ ಅರ್ಜಿ ಇತ್ಯರ್ಥ ಆದ ಬಳಿಕ ಮುಂದಿನ ತೀರ್ಮಾನವನ್ನ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಅರ್ಜಿ ತೀರ್ಮಾನ ಆಗಿದೆ. ಜೊತೆಗೆ ತನಿಖೆಗೆ ಅಸ್ತು ಅಂತ ಕೂಡ ಈಗಾಗಲೇ ಹೈಕೋರ್ಟ್ ಹೇಳಿದೆ, ತನಿಖೆಗೆ ಸೂಕ್ತವಾದ ಪ್ರಕರಣ ಅಂತೇಳಿ ಕೂಡ ಹೈಕೋರ್ಟ್ ಹೇಳಿರುವಂತದ್ದು. ಈ ಬೆನ್ನಲ್ಲೇ ನಾಳಿನ ಪಿಸಿಆರ್ ಏನಿತ್ತು, ಪಿಸಿಆರ್ ದೊಡ್ಡ ಮಟ್ಟದ ನಿರೀಕ್ಷೆಗಳನ್ನ ಮತ್ತು ತನಿಖಾಧಿಕಾರಿಗಳಿಗೆ ತನಿಖೆಗೆ ಮನವಿಯನ್ನ ಮಾಡ್ಕೊಳ್ತಾ ಇರೋಂತವ್ರಿಗೆ ದೊಡ್ಡ ಮಟ್ಟದ ಒಂದು ರಿಲೀಫ್ ಅನ್ನ ಕೊಡ್ತದೆ. ಜೊತೆಗೆ ಕೇಳ್ಕೊಂಡಿರೋಂತ ಸ್ವತಂತ್ರ ತನಿಖಾ ಸಂಸ್ಥೆಯನ್ನ ಪುರಸ್ಕರಿಸುತ್ತಾ ಅಥವಾ ಲೋಕಾಯುಕ್ತಕ್ಕೆ ಎಫ್ಐಆರ್ ಅನ್ನ ಮಾಡ್ಬೇಕು ಅಂತ ಹೇಳಿ ಏನಾದ್ರು ಆದೇಶವನ್ನ ಕೊಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲವನ್ನ ಮೂಡಿಸಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈಗ ಹೈಕೋರ್ಟ್ ಆದೇಶದಲ್ಲಿ ತನಿಖೆಗೆ ಸೂಕ್ತವಾದ ಪ್ರಕರಣ ಅಂತ ಹೇಳಿದ್ಮೇಲೆ ತನಿಖೆ ಆಗ್ಲೇಬೇಕಾಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಎಫ್ಐಆರ್ ಹಾಕಿ ಅಂತ ಹೇಳಬಹುದು. ಇದರ ಬೆನ್ನಲ್ಲೇ ನಾಳೆ ಅದು ಗೊತ್ತಾಗುತ್ತೆ ಏನಾಗುತ್ತೆ ಅಂತ.